ನಮಸ್ಕಾರ ನನ್ನ ಪ್ರೀತಿಯ ಪಾಲಕರು ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ಚಾಲುಕ್ಯ ಡ್ರೀಮ್ಸ್ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಶೇಷವಾದಂತಹ ವಿಡಿಯೋದಲ್ಲಿ ನವೋದಯ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನವೋದಯ ಸಬ್ಜೆಕ್ಟ್ ಅಲ್ಲಿ ಬರ್ತದ 20 ಅಂಕಕ್ಕಂತ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಅದೇ ರೀತಿಯಾಗಿ ಈ ಒಂದು ಗಣಿತ ಸಬ್ಜೆಕ್ಟ್ ಈಗೇನು ಬೋರ್ಡ್ ಮೇಲೆ ಮ್ಯಾಥಮೆಟಿಕ್ಸ್ ಅಂತ ಬರ್ತಲ್ಲ, ನವೋದಯ ಗಣಿತ, ಈ ನವೋದಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸಿಲೆಬಸ್ ಇರ್ತದ ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈಗ ನಾನು ಹೇಳ್ತಾ ಇದ್ದ ವಿಷಯ ಏನಪ್ಪಾ ಅಂದ್ರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ 20 ಚಾಪ್ಟರ್ಸ್ ಗಳಿರ್ತಾವು. ಆ 20 ಟಾಪಿಕ್ ಗಳಲ್ಲಿ 20 ಪ್ರಶ್ನೆಗಳನ್ನ ಕೇಳ್ತಾರ. ಸೊ 20 ಪ್ರಶ್ನೆಗಳನ್ನು ಬೋರ್ಡ್ ಮೇಲೆ ನೋಡತ್ತೀರಿ. ಈ 20 ಪ್ರಶ್ನೆಗಳಿಗೆ ಎಷ್ಟು 25 ಅಂಕಗಳನ್ನು ಇಡ್ತಾರೆ. ಅಂದ್ರೆ ಒಂದು ಪ್ರಶ್ನೆಗೆ 1.25 ಮಾರ್ಕ್ಸ್ ಗಳನ್ನು ಕೊಡ್ತಾರೆ ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಈಗ 20 ಏನ್ ಟಾಪಿಕ್ಸ್ ಅದಲ್ಲ, 20 ಟಾಪಿಕ್ಸ್ ಗಳು ಯಾವ್ಯಾವ ಅನ್ನೋದನ್ನ ಒಂದೊಂದಾಗಿ ನಾವು ನೋಡೋಣ. ಸೊ ಈಗ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಟಾಪಿಕ್ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ. ಒಂದನೇ ಟಾಪಿಕ್ ಯಾವ್ದಂದ್ರು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ. ಆಮೇಲೆ ಎರಡನೇ ಟಾಪಿಕ್ ಪೂರ್ಣಾಂಕಗಳ ಮೇಲಿನ 4 ಮೂಲಭೂತ ಕ್ರಿಯೆಗಳು. ಯಾವ್ದಂದ್ರ ಪೂರ್ಣಾಂಕ ಮೇಲಿನ 4 ಮೂಲಭೂತ ಕ್ರಿಯೆಗಳು. ಸೊ ಮೂರನೇ ಟಾಪಿಕ್ ಘಾತಾಂಕಗಳು, ವರ್ಗ ಸಂಖ್ಯೆಗಳು ಮತ್ತು ಘನ ಸಂಖ್ಯೆಗಳು. ಮೂರನೇ ಟಾಪಿಕ್ ಯಾವುದು? ಘಾತಾಂಕಗಳು, ವರ್ಗ ಸಂಖ್ಯೆಗಳು ಮತ್ತು ಘನ ಸಂಖ್ಯೆಗಳು. ಸೊ ನಾಲ್ಕನೇ ಚಾಪ್ಟರ್ಸ್ ಯಾವ್ದಪ್ಪ ಅಂದ್ರ ಬೀಜಗಣಿತ. ನಾಲ್ಕನೇ ಚಾಪ್ಟರ್ ಯಾವುದು? ಬೀಜಗಣಿತ. ಈ ಬೀಜಗಣಿತದಲ್ಲಿ ಕುಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು 4 ಕ್ರಿಯೆಗಳು ಬರ್ತಾವ್. ನೆಕ್ಸ್ಟ್ ನಿಮಗೆ ಬರುವಂತ 5ನೇ ಚಾಪ್ಟರ್ ಯಾವ್ದಪ್ಪ ಅಂದ್ರ ರೇಖಾಗಣಿತದ ಪರಿಚಯ. ಸೊ 5ನೇ ಟಾಪಿಕ್ ಯಾವುದು? ರೇಖಾಗಣಿತದ ಪರಿಚಯ. ಈ ಸಬ್ಜೆಕ್ಟ್ ಅಲ್ಲಿ ಯಾವ ರೀತಿಯಾಗಿ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತ ಪರಿಚಯಗಳು ಇರ್ತಾವ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಒಂದೊಂದಾಗಿ ಚಾಪ್ಟರ್ ವೈಸ್ ನಾವು ನೋಡ್ಕೋತಾ ಹೋಗೋಣ. ನೆಕ್ಸ್ಟ್ 6ನೇ ಟಾಪಿಕ್ ಬಾಧ್ಯತೆ. ಯಾವುದು? 6ನೇ ಟಾಪಿಕ್ ಯಾವುದು? ಬಾಧ್ಯತೆ. ನೆಕ್ಸ್ಟ್ 7ನೇ ಒಂದು ಚಾಪ್ಟರ್ ಯಾವ್ದಪ್ಪ ಅಂದ್ರ ಅಪವರ್ತನಗಳು. ಈ ಅಪವರ್ತನಗಳು 7ನೇ ಚಾಪ್ಟರ್ ಯಾವುದು? ಅಪವರ್ತನಗಳು. ಈ ಅಪವರ್ತನದಲ್ಲಿ ಲಸ ಮಸ ಎರಡು ಬರ್ತದ. ಲಸ ಮತ್ತು ಮಸ ಎರಡು ಬರ್ತದ. ಅದ್ರಲ್ಲಿ ಯಾವ ರೀತಿ ಅಪವರ್ತನೆ ಮಾಡಬೇಕು ಅಂತ ಒಂದು ವಿಷಯಾಂಶಗಳು 7ನೇ ಟಾಪಿಕ್ ಅಲ್ಲಿ ಬರ್ತದ. 8ನೇ ಟಾಪಿಕ್ ಯಾವ್ದಪ್ಪ ಅಂದ್ರ ಭಿನ್ನಾಂಕಗಳು ಮತ್ತು ಅವುಗಳ ಮೇಲಿನ 4 ಮೂಲಭೂತ ಕ್ರಿಯೆಗಳು. ಯಾವುದು? 8ನೇ ಟಾಪಿಕ್ ಭಿನ್ನಾಂಕಗಳು ಮತ್ತು ಅವುಗಳ ಮೇಲಿನ 4 ಮೂಲಭೂತ ಕ್ರಿಯೆಗಳು. ನೆಕ್ಸ್ಟ್ 9ನೇ ಒಂದು ಟಾಪಿಕ್ ಅಂದ್ರೆ ಚಾಪ್ಟರ್ ಯಾವ್ದಪ್ಪ ಅಂದ್ರ ದಶಮಾಂಶಗಳು ಮತ್ತು ಅವುಗಳ ಮೇಲಿನ 4 ಮೂಲಭೂತ ಕ್ರಿಯೆಗಳು. 9ನೇ ಟಾಪಿಕ್ ಯಾವುದು? ದಶಮಾಂಶಗಳು ಮತ್ತು ಅವುಗಳ ಮೇಲಿನ 4 ಮೂಲಭೂತ ಕ್ರಿಯೆಗಳು. ಆಮೇಲೆ 10ನೇ ಟಾಪಿಕ್ ಸರಳೀಕರಣ. 10ನೇ ಟಾಪಿಕ್ ಯಾವುದು? ಸರಳೀಕರಣ. ನೆಕ್ಸ್ಟ್ 11ನೇ ಟಾಪಿಕ್ ಯಾವ್ದಂದ್ರ ಅಳತೆಗಳಲ್ಲಿ ಸಂಖ್ಯೆಗಳ ಪ್ರಯೋಗ, ಉದ್ದ, ದ್ರವ್ಯರಾಶಿ, ಸಾಮರ್ಥ್ಯ, ಕಾಲ, ಹಣ ಮತ್ತು ಇತ್ಯಾದಿ. ಯಾವುದು? 11ನೇ ಟಾಪಿಕ್ ಯಾವುದು? ಅಳತೆಗಳಲ್ಲಿ ಸಂಖ್ಯೆಗಳ ಪ್ರಯೋಗ, ಉದ್ದ, ದ್ರವ್ಯರಾಶಿ, ಸಾಮರ್ಥ್ಯ, ಕಾಲ, ಹಣ ಇತ್ಯಾದಿಗಳು. ಆಮೇಲೆ 12ನೇ ಟಾಪಿಕ್ ಯಾವ್ದಂದ್ರ ಸರಾಸರಿ. 12ನೇ ಟಾಪಿಕ್ ಯಾವುದು? ಸರಾಸರಿ. ನೆಕ್ಸ್ಟ್ 13ನೇ ಟಾಪಿಕ್ ಅನುಪಾತ ಮತ್ತು ಸಮಾನುಪಾತ. 13ನೇ ಟಾಪಿಕ್ ಯಾವುದು? ಅನುಪಾತ ಮತ್ತು ಸಮಾನುಪಾತ. ನೆಕ್ಸ್ಟ್ 14ನೇ ಟಾಪಿಕ್ ಯಾವ್ದಪ್ಪ ಅಂದ್ರ ದೂರ, ಕಾಲ, ವೇಗ. 14ನೇ ಟಾಪಿಕ್ 14ನೇ ಚಾಪ್ಟರ್ ಯಾವ್ದು? ದೂರ, ಕಾಲ, ವೇಗ. ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು 14ನೇ ಚಾಪ್ಟರ್ ಅಲ್ಲಿ ನೋಡ್ತೀವಿ. ಹಾಗಾಗಿ 15ನೇ ಚಾಪ್ಟರ್ ಯಾವ್ದಪ್ಪ ಅಂದ್ರ ಶೇಕಡಾ ಕ್ರಮ ಮತ್ತು ಅದರ ಪ್ರಯೋಗ ಹಾಗೂ ದಶಮಾಂಶ ಭಿನ್ನರಾಶಿ ಶೇಕಡಾ ಪರಿವರ್ತನೆ. ಸೊ 15ನೇ ಟಾಪಿಕ್ ಯಾವುದು? ಶೇಕಡಾ ಕ್ರಮ ಮತ್ತು ಅದರ ಪ್ರಯೋಗ ಹಾಗೂ ದಶಮಾಂಶ ಭಿನ್ನರಾಶಿ ಶೇಕಡಾ ಪರಿವರ್ತನೆ. ಇದು 15ನೇ ಟಾಪಿಕ್. 16ನೇ ಟಾಪಿಕ್ ಯಾವ್ದಂದ್ರ ಲಾಭ ಹಾನಿ. 16ನೇ ಚಾಪ್ಟರ್ ಯಾವುದು? ಲಾಭ ಹಾನಿ. 17ನೇ ಚಾಪ್ಟರ್ ಯಾವುದು? ಸರಳ ಬಡ್ಡಿ. 17ನೇ ಚಾಪ್ಟರ್ ಅಂದ್ರ ಸರಳ ಬಡ್ಡಿಗೆ ಸಂಬಂಧಪಟ್ಟಂತ ಏನು ಪ್ರಶ್ನೆಗಳನ್ನ ಗಣಿತದಲ್ಲಿ ಕೇಳಾಗ್ತದ. ಆಮೇಲೆ 18ನೇ ಚಾಪ್ಟರ್ ಯಾವ್ದಂದ್ರ ಸುತ್ತಳತೆ, ವಿಸ್ತೀರ್ಣ ಮತ್ತು ಗಾತ್ರ. 18ನೇ ಚಾಪ್ಟರ್. 19ನೇ ಚಾಪ್ಟರ್ ಯಾವ್ದಪ್ಪ ಅಂದ್ರ ಪಿಕ್ಟೋಗ್ರಾಫ್ಸ್ ಅಂದ್ರೆ ಗ್ರಾಫ್ಸ್ ಬಗ್ಗೆ ಸ್ವಲ್ಪ ನಿಮಗ್ ಕೇಳ್ತಾರ. ಅದು ಲಾಸ್ಟ್ ನಿಮಗ 19ನೇ ಚಾಪ್ಟರ್. ಈಗ ಕೊನೆಯ ಒಂದು ಚಾಪ್ಟರ್ ಯಾವ್ದಪ್ಪ ಅಂದ್ರ ಕ್ಯಾಲೆಂಡರ್. ಸೊ 20ನೇ ಚಾಪ್ಟರ್ ಯಾವುದು? ಕ್ಯಾಲೆಂಡರ್. ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಿಮಗ ಕೇಳಾಗ್ತದ. ಹಾಗಾಗಿ ಈ ಒಟ್ಟು ಏನ್ ನಿಮಗ್ ಸ್ಕ್ರೀನ್ ಮೇಲೆ ಕಾಣ್ತದಲ್ಲ, ಟೋಟಲ್ 20 ಗಣಿತಕ್ಕೆ ಸಂಬಂಧಪಟ್ಟಂತ ನವೋದಯ ವಿಷಯಕ್ಕೆ ಸಂಬಂಧಪಟ್ಟಂತ ನವೋದಯ ಯಾವ ವಿದ್ಯಾರ್ಥಿಗಳು ಆಯ್ಕೆ ಆಗ್ಬೇಕು ಅನ್ಕೊಂಡಿರಿ
ನಿಮಗೆ 3 ಭಾಗದಲ್ಲಿ ಒಂದು ಭಾಗ ಗಣಿತ ಬರ್ತೈತಿ, ಕಂಪಲ್ಸರಿ ಬರೀಲೇಬೇಕಂತ ಒಂದು ಭಾಗ ಬಹಳಷ್ಟು ಇಂಪಾರ್ಟೆಂಟ್. ಈ 20 ಪಾಠಗಳನ್ನ ನೀವು ಏನ್ ಸ್ಕ್ರೀನ್ ಮೇಲೆ ಕಾಣ್ತದಲ್ಲ, ಈ 20 ಪಾಠಗಳನ್ನ ನೀವು ಪರ್ಫೆಕ್ಟ್ ಆಗಿ ಮಾಡಿದ್ದೆ ಅಂತಂದ್ರ ನಿಮಗ 99% ನೀವು ನವೋದಯ ಎಕ್ಸಾಮ್ ಅನ್ನ ಆಲ್ರೆಡಿ ಕ್ಲಿಯರ್ ಮಾಡಿದಂಗ. ಹಾಗಾಗಿ ಈ ಒಂದೊಂದು ಟಾಪಿಕ್ ವಿಷಯಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ಒಂದೊಂದಾಗಿ ಹೇಳ್ಕೊಂತ ಹೋಗ್ತೀನಿ. ಹಾಗಾಗಿ ನಿಮಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರ ನಮ್ಮ ಚಾಲುಕ್ಯ ಡ್ರೀಮ್ಸ್ ಅಕಾಡೆಮಿ ಚಾನಲ್ ಅನ್ನ ಫಾಲೋ ಮಾಡ್ರಿ, ಶೇರ್ ಮಾಡ್ರಿ. ಅದರಲ್ಲಿ ಪ್ರತಿಯೊಂದು ವಿಡಿಯೋಗಳನ್ನ ಬಿಡ್ತಾ ಹೋಗ್ತೀವಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.